ಬಿಜೆಪಿ ಯಾವುದೇ ಪ್ರಾದೇಶಿಕ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡ್ರೂ ಸಹ ಅದನ್ನ ನುಂಗಿ ಹಾಕೋದು ಖಚಿತ ಎಂಬ ವಿಷಯ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಗುರುವಾರ ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಸೋದ್ರೊಂದಿಗೆ ಮತ್ತೊಮ್ಮೆ ಸಾಬೀತಾಗಿದೆ. ಶೀಘ್ರದಲ್ಲೇ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ನೀಡೋದು ಮತ್ತೆ ಆ ಬೆನ್ನಲ್ಲೇ ಬಿಜೆಪಿ ನಾಯಕ ಸಿಎಂ ಆಗೋದು ನಡೆಯಲಿದೆ ಅಂತ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇವೆ. ಬನ್ನಿ ಎಲ್ಲದರ ಬಗ್ಗೆ ಒಂದಷ್ಟು ಮಾತನಾಡೋಣ. ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೇನೆ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಬಿಹಾರದಲ್ಲಿ ಶೀಘ್ರದಲ್ಲೇ ರಚನೆಯಾಗಲಿರುವಂತಹ ಹೊಸ ಸರ್ಕಾರಕ್ಕೆ ತಮ್ಮ ಸಹಕಾರ ಇರುತ್ತೆ ಅಂತ ನಾಮಪತ್ರ ಸಲ್ಲಿಕೆಗೂ ಮುನ್ನ ನಿತೀಶ್ ಕುಮಾರ್ ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾಡಿದ ಪ್ರಕಟಣೆಯಲ್ಲಿಯೇ ಈ ವಿಷಯ ಅತ್ಯಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ವಿಧಾನಸಭಾ ಸದಸ್ಯ, ವಿಧಾನ ಪರಿಷತ್ ಸದಸ್ಯ ಹಾಗೆ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ಈಗ ರಾಜ್ಯಸಭಾ ಸದಸ್ಯನಾಗಿಯೂ ಸೇವೆ ಸಲ್ಲಿಸಬೇಕು ಅಂತ ನನ್ನ ಆಕಾಂಕ್ಷೆ ಅಂತ ಅವರು ಹೇಳಿದ್ದಾರೆ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಹೇಳುತ್ತೆ. ತೀವ್ರ ಪೈಪೋಟಿಯ ನಡುವೆ ಗೆದ್ದು ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ಸ್ವೀಕರಿಸಿದ ಕೇವಲ 4 ತಿಂಗಳಲ್ಲಿ ಅವರಿಗೆ ರಾಜ್ಯಸಭಾ ಸದಸ್ಯತ್ವದ ಮೇಲೆ ಅಂತಹ ಒಲವು ಏಕೆ ಅಂತ. ಅಸೆಂಬ್ಲಿ ಚುನಾವಣೆಯ ನಂತರ 89 ಸೀಟುಗಳನ್ನ ಗೆದ್ದಂತಹ ಬಿಜೆಪಿ 85 ಸೀಟುಗಳನ್ನ ಪಡೆದ ಜೆಡಿಯುಗೆ ಮುಖ್ಯಮಂತ್ರಿ ಪದವಿ ನೀಡಿದ ದಿನವೇ ಈ ಬೆಳವಣಿಗೆಯನ್ನ ವಿಶ್ಲೇಷಕರು ಊಹೆ ಮಾಡಿದ್ರು. ಇನ್ನು ಇದಕ್ಕೆ ತೇಜಸ್ವಿ ಯಾದವ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾವು ಮೊದಲಿನಿಂದಲೂ ಹೇಳ್ತಾ ಇದ್ವಿ, ನಿತೀಶ್ 6 ತಿಂಗಳಿಗಿಂತ ಹೆಚ್ಚು ಕಾಲ ಆ ಪದವಿಯಲ್ಲಿ ಇರೋದಿಲ್ಲ ಅಂತ. ಅಷ್ಟೇ ಅಲ್ಲದೆ ಬಿಜೆಪಿ ಯಾರೊಂದಿಗೆ ಮೈತ್ರಿ ಮಾಡಿಕೊಂಡ್ರು ಸಹ ಅವರನ್ನ ನಾಶ ಮಾಡಿದ ಇತಿಹಾಸ ಇದೆ ಅಂತ. ಇನ್ನು ಒಬಿಸಿಗಳು, ದಲಿತರು, ಗಿರಿಜನರಿಗೆ ಅನುಕೂಲವಾಗಿ ನಿಲ್ಲುವಂತಹ ನಾಯಕತ್ವವನ್ನ ಬಿಜೆಪಿ ಬಯಸ್ತಾ ಇಲ್ಲ. ನಿತೀಶ್ ಕುಮಾರ್ ಅವರನ್ನ ಕೇಂದ್ರ ರಾಜಕಾರಣಕ್ಕೆ ಕಳಿಸೋದು ಬಿಹಾರದ ಜನರ ತೀರ್ಪಿಗೆ ವಿರುದ್ಧ ಆಗಿದೆ ಅಂತ ಬಿಹಾರದ ವಿರೋಧ ಪಕ್ಷದ ನಾಯಕ ತೇಜಸ್ವಿ ಯಾದವ್ ನೀಡಿದ ಹೇಳಿಕೆಯನ್ನ ಯಾರು ಕೂಡ ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಆದಂತೆ ಈಗ ಬಿಹಾರದಲ್ಲೂ ಕೂಡ ನಡೆದಿದೆ. ಶಿವಸೇನಾ ಪಕ್ಷದೊಂದಿಗೆ ಬಿಜೆಪಿ ಸ್ನೇಹವನ್ನ ಬೆಳೆಸಿ ಆ ಪಕ್ಷವನ್ನ ಸೀಳ್ತು. ಒಂದು ಭಾಗವನ್ನ ತನ್ನತ್ತ ಸೇರಿಸಿಕೊಂಡು ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನ ನೀಡಿ ಚುನಾವಣೆ ಮುಗಿದ ನಂತರ ಕಮಲ ನಾಯಕನನ್ನ ಅಧಿಕಾರದ ಗದ್ದುಗೆಯ ಮೇಲೆ ಕೂರಿಸಿದ್ರು. ಮಹಾರಾಷ್ಟ್ರದ ಮತ್ತೊಂದು ಪ್ರಮುಖ ಪಕ್ಷವಾದ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯನ್ನು ಸಹ ಹಾಗೆ ಮಾಡಿದ್ರು. ಇನ್ನು ಇತರ ರಾಜ್ಯಗಳನ್ನ ಉದಾಹರಣೆ ಕೊಡೋದಾದ್ರೆ ಅದಕ್ಕೂ ಮುನ್ನ ಗೋವಾದಲ್ಲಿ ಎಂಜಿಪಿ ಪಾರ್ಟಿಯನ್ನ ನುಂಗಿ ಹಾಕಿದ್ರು. ಒಡಿಶಾದಲ್ಲಿ ಬಿಜು ಜನತಾದಳ ಪಕ್ಷವನ್ನ ಸಮಾಧಾನ ಪಡಿಸ್ತಲೇ ಆ ಪಕ್ಷವನ್ನ ಕರಿ ನುಂಗಿದ ಬೆಲವಲ ಹಣ್ಣಿನ ಚಂದದಂತೆ ಮಾಡ್ಬಿಟ್ರು. ಮೇಲ್ನೋಟಕ್ಕೆ ಚೆನ್ನಾಗಿದ್ರು ಸಹ ಒಳಗಡೆ ಶೂನ್ಯವಾಗುವ ಪರಿಸ್ಥಿತಿ ನಿರ್ಮಾಣ ಆಯ್ತು. ಇನ್ನು ಯಾವುದೇ ರಾಜ್ಯದಲ್ಲಾದ್ರೂ ಕಮಲ ಪಕ್ಷದ ರೀತಿ ಇದೇ ಇದೆ. ಒಂದೇ ದೇಶ, ಒಂದೇ ಪಕ್ಷ, ಒಬ್ಬನೇ ನಾಯಕ, ಈ ರೀತಿ ಸಿದ್ಧಾಂತವುಳ್ಳಂತಹ ಭಾರತೀಯ ಜನತಾ ಪಾರ್ಟಿಗೆ ಪ್ರಾದೇಶಿಕ ಪಕ್ಷಗಳ ಬೆಳವಣಿಗೆ ಸೈದ್ಧಾಂತಿಕವಾಗಿಯೇ ಆ ಪಕ್ಷ ಅದಕ್ಕೆ ವಿರೋಧವಾಗಿದ್ದು ಕೇಂದ್ರೀಕರಣವು ಅವರ ನೀತಿಯಾಗಿರೋದ್ರಿಂದ ರಾಜ್ಯಗಳ ಹಕ್ಕನ್ನ ಒಂದೊಂದಾಗಿ ಕಸಿದುಕೊಳ್ತಾ ಬರ್ತಾ ಇದ್ದಾರೆ. ಅವುಗಳಿಗೆ ಕಾನೂನುಬದ್ಧವಾಗಿ ನೀಡಬೇಕಾದಂತಹ ಹಣವನ್ನು ಸಹ ಬಿಡುಗಡೆ ಮಾಡ್ತಾ ಇಲ್ಲ. ಪ್ರಜಾಪ್ರಭುತ್ವದ ಬಗ್ಗೆಯೂ ಸಹ ಬಿಜೆಪಿಗೆ ಬದ್ಧತೆಯ ಕೊರತೆ ಇದೆ. ಅಂತಹ ಪಕ್ಷದೊಂದಿಗೆ ಸ್ನೇಹ ಬೆಳೆಸಿದವರು ನಷ್ಟ ಅನುಭವಿಸೋದು ಅನಿವಾರ್ಯ ಅನ್ನೋದು ಇತಿಹಾಸ ಹೇಳುವಂತಹ ಸತ್ಯ. ಕೇವಲ ನಷ್ಟ ಅನುಭವಿಸೋದಲ್ಲದೆ ಕ್ರಮೇಣ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಡತ್ತೆ. ಅಂತಹ ಭಯದಿಂದಲೇ ಶಿರೋಮಣಿ ಅಕಾಲಿದಳ್ ಪಕ್ಷದಂತವರು ಜಾಗರೂಕವಾಗಿರುವಂತೆ ಕಾಣುತ್ತೆ. ಇನ್ನು ತೆಲುಗು ರಾಜ್ಯಗಳ ರಾಜಕೀಯವನ್ನ ನೋಡೋದಾದ್ರೆ ತೆಲುಗು ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳು ಬಿಜೆಪಿಯ ಆಶ್ರಯ ಪಡೆಯುವ ಮೂಲಕ ತೆಲುಗು ಜನರಿಗೆ ತುಂಬಲಾರದ ಹಾನಿಯನ್ನ ಉಂಟು ಮಾಡ್ತಾ ಇವೆ. ವಿಭಜನಾ ಕಾಯ್ದೆಯ ಮೂಲಕ ನೀಡಬೇಕಾದಂತಹ ವಿಶೇಷ ಸ್ಥಾನಮಾನವನ್ನ ತಪ್ಪಿಸೋದಲ್ಲದೆ ಇತರ ಭರವಸೆಗಳನ್ನು ಮರೆತಿರುವಂತಹ ಬಿಜೆಪಿಯೊಂದಿಗೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾದ ಮೈತ್ರಿಯನ್ನ ಮಾಡಿಕೊಳ್ಳೋದು ಒಂದ್ ರೀತಿ ದ್ರೋಹ ಮಾಡುವ ಕೆಲಸ ಆಗಿದೆ. ಅಸೆಂಬ್ಲಿಯಲ್ಲಿ ಮತ್ತೆ ಹೊರಗಡೆ ಕೂಡ ಒಬ್ಬರ ಮೇಲೆ ಒಬ್ಬರು ಕತ್ತಿ ಮಸಿಯುವಂತೆ ವರ್ತಿಸುವಂತಹ ತೆಲುಗು ದೇಶಂ ಪಾರ್ಟಿ ಮತ್ತೆ ಯುವಜನ ಶ್ರಮಿಕ ರೈತ ಕಾಂಗ್ರೆಸ್ ಪಾರ್ಟಿ ಪಕ್ಷಗಳು ಬಿಜೆಪಿಯ ವಿಷಯದಲ್ಲಿ ಮಾತ್ರ ಏಕಾಭಿಪ್ರಾಯ ಪ್ರದರ್ಶಿಸೋದು ಪಕ್ಕಾ ಅವಕಾಶವಾದಿತನವೇ ಅಂತ ಅನ್ಸುತ್ತೆ. ಇನ್ನು ಕೇಂದ್ರ ರಾಜಕೀಯದ ಉದಾಹರಣೆಯನ್ನ ನೋಡೋದಾದ್ರೆ ಹಿಂದೆ ರಾಷ್ಟ್ರಪತಿ ಮತ್ತೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಬಿಜೆಪಿ ಅಭ್ಯರ್ಥಿಗಳಿಗೆ ಮತ ಹಾಕೋದು, ಕೇಂದ್ರ ತಂದ ಬಹುತೇಕ ಎಲ್ಲಾ ಮಸೂದೆಗಳನ್ನ ಎರಡೂ ಪಕ್ಷಗಳು ಬೆಂಬಲಿಸೋದು ಅತ್ಯಂತ ದಾರುಣ ಅಂತಲೇ ಹೇಳಬಹುದು. ತಮ್ಮನ್ನು ತಾವು ಜಾತ್ಯತೀತ ಪಕ್ಷಗಳು ಅಂತ ಕರೆಸ್ಕೊಳ್ತಾ ಮತೀಯವಾದಿ ಬಿಜೆಪಿಯೊಂದಿಗೆ ಸ್ನೇಹವನ್ನ ಬೆಳೆಸೋದು ಜನರನ್ನ ವಂಚಿಸೋ ಕೆಲಸನೇ ಅಲ್ವಾ. 2024ರ ಚುನಾವಣೆಯಲ್ಲಿ ಸ್ವಂತವಾಗಿ ಬಹುಮತ ಪಡೆಯದಂತಹ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿರೋದಕ್ಕೆ ಒಂದು
ಒಂದ್ ರೀತಿ ಆಕ್ಸಿಜನ್ ಆಗಿರುವಂತಹ ಟಿಡಿಪಿ ಪಕ್ಷಗಳು ಈಗಲಾದ್ರೂ ಎಚ್ಚೆತ್ತುಕೊಳ್ಬೇಕು. ಇನ್ನು ಕೇಂದ್ರದಿಂದ ಸಿಗುವಂತಹ ಅನುದಾನಗಳು ಸಹ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಬರ್ತಾ ಇವೆ ಅಂತ ಶುಕ್ರವಾರ ಅಸೆಂಬ್ಲಿಯಲ್ಲಿ ಮಂಡಿಸಿದಂತಹ ಕಾಂಪ್ಟ್ರೋಲರ್ ಮತ್ತೆ ಆಡಿಟರ್ ಜನರಲ್ ಆಫ್ ಇಂಡಿಯಾ ವರದಿ ಕೂಡ ಉಲ್ಲೇಖ ಮಾಡಿದೆ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ ರಾಜ್ಯಕ್ಕೆ ತೀವ್ರ ಹಾನಿ ಮಾಡ್ತಾ ಇರುವಂತಹ ಬಿಜೆಪಿಯೊಂದಿಗೆ ಸ್ನೇಹವನ್ನ ಬೆಳೆಸಿಕೊಂಡಿರುವಂತಹ ಟಿಡಿಪಿ ಪಕ್ಷಗಳು ಮರುಪರಿಶೀಲಿಸಿ ಈ ಧೃತರಾಷ್ಟ್ರನ ಅಪ್ಪುಗೆಯಿಂದ ಹೊರಬರೋದು ವಿವೇಕದ ಕೆಲಸ ಆಗಿದೆ. ಇಲ್ಲದಿದ್ರೆ ಜೆಡಿಯು ಗತಿಯೇ ತಮಗೂ ಆಗೋದಕ್ಕೆ ಸಿದ್ಧವಾಗಬೇಕಾಗತ್ತೆ. ಎಚ್ಚರಿಕೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನೋಡ್ತಾ ಇರಿ ಪೀಪಲ್ ಟಿವಿ. ನಮಸ್ಕಾರ.